welcome to my channel. Today we discuss losses of transformer. So every machines having some losses. In the same way, transformer also occur having some of the losses. That losses are called two losses. That two losses are iron losses and also called core losses and also called constant losses. And second one is copper losses. And also this losses is also called variable losses. First we understand about what is iron losses. So iron losses means it is one of the core losses. ಕೋರ್ ಇಂದ ಆಗ್ತಕ್ಕಂಥ ಒಂದು ಲಾಸಸ್ ಅನ್ನ ನಾವು ಏನಂತ ಕರಿತೀವಿ, ಐರನ್ ಲಾಸಸ್ ಅಂತ ಕರಿತೀವಿ. ಸೊ ಎವ್ರಿ ಟ್ರಾನ್ಸ್ಫಾರ್ಮರ್ ಕೋರ್ ಈಸ್ ಮೇಡ್ ಅಪ್ ಆಫ್ ಎ ಮೆಟಲ್. ಸೊ ಮೆಟಲ್ ಇಂದ ಮಾಡೋದ್ರಿಂದ ಆ ಮೆಟಲ್ ಮೇಲ್ಗಡೆ ನಾವು ಏನನ್ನ ವೈಂಡಿಂಗ್ ಅನ್ನ ಓನ್ ಮಾಡ್ತೀವಿ. ಸೊ ಜಸ್ಟ್ ಲೈಕ್ ಎ ದಿಸ್ ಈಸ್ ಒನ್ ಆಫ್ ದ ಟ್ರಾನ್ಸ್ಫಾರ್ಮರ್. ದಿಸ್ ಟ್ರಾನ್ಸ್ಫಾರ್ಮರ್ ಹ್ಯಾವಿಂಗ್ ಒನ್ ಆಫ್ ದ primary winding and secondary winding. So this is called core. This is called core. So this core is made up of a ferrous metal. ಎದರಿಂದ ಮಾಡಿರತಕ್ಕಂತದ್ದು ferrous metal. ಆ ferrous metal ಇಂದ ಮಾಡಿರತಕ್ಕಂತದ್ದು ಅಂದ್ರೆ ಏನು? That is also called one of the material ಯೂಸ್ ಮಾಡ್ತೀವಿ. That material is called silicon steel ಅಂತ ಬಳಸ್ತೀವಿ. So ಇಲ್ಲಿ ಕೋರಿನ ಸೈಜ್ ಮೇಲ್ಗಡೆ ಅಥವಾ ಕೋರ್ ಅನ್ನ ಯಾವ ಮೆಟೀರಿಯಲ್ ಅನ್ನ ಬಳಸಿದೀವಿ ಆ ಬೇಸಿಸ್ ಮೇಲ್ಗಡೆ ದಿಸ್ ಐರನ್ ಲಾಸಸ್ ಆರ್ ಕೋರ್ ಲಾಸಸ್ ಇಸ್ ಡಿಪೆಂಡ್. ಅಂಡ್ ಆಲ್ಸೋ when we have to give the AC supply to this primary winding ಗೆ ನಾವು ಯಾವಾಗ AC ಸಪ್ಲೈ ಅಂದ್ರೆ ಏನು? ಸೊ ದಟ್ ಮೀನ್ಸ್ ಆಲ್ಟರ್ನೇಟಿಂಗ್ ನೇಚರ್ ಆಫ್ ಕರೆಂಟ್ ಅನ್ನ ನಾವು ಪ್ರೈಮರಿ ವೈಂಡಿಂಗ್ ಕೊಟ್ಟಾಗ ಸೊ ಈ ಕೋರ್ ಅಲ್ಲಿ ಏನು ಆಲ್ಟರ್ನೇಟಿಂಗ್ ನೇಚರ್ ಆಫ್ ಫ್ಲಕ್ಸಸ್ ಸೆಟಪ್ ಆಗುತ್ತೆ. ಸೊ ಆಲ್ಟರ್ನೇಟಿಂಗ್ ನೇಚರ್ ಆಫ್ ಫ್ಲಕ್ಸಸ್ ಸೆಟಪ್ ಆಗಿರೋದ್ರಿಂದ ಆ ಒಂದು ಕೋರ್ ಅನ್ನ ಯಾವ್ದ್ರಿಂದ ಮಾಡಿರ್ತಕ್ಕಂಥದ್ದು? ಮೆಟಲ್ ಇಂದನೇ ಮಾಡಿರ್ತಕ್ಕಂಥದ್ದು. ಹಾಗಾಗಿ ದಟ್ ಮೆಟಲ್ ಈಸ್ ಆಲ್ಸೋ ಇಂಡ್ಯೂಸಸ್ ಆನ್ EMF ಆಸ್ ಪರ್ ಫೆರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಡ್ಯೂ ಟು EMF ಇಂಡ್ಯೂಸ್ ಆಗಿರೋದ್ರಿಂದ ದ ಕರೆಂಟ್ ಈಸ್ ವಿಲ್ ಬಿ ಸರ್ಕ್ಯುಲೇಟ್ ಇನ್ ದ ಕೋರ್. ಸೊ ಆ ಕೋರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒನ್ ಆಫ್ ದ ಕರೆಂಟ್ ಏನಾಗುತ್ತೆ ಅಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ದಟ್ ಕರೆಂಟ್ ಈಸ್ ಕಾಲ್ಡ್ ಎಡ್ಡಿ ಕರೆಂಟ್. ಸೊ ದಟ್ ಎಡ್ಡಿ ಕರೆಂಟ್ ಈಸ್ ಡಿಪೆಂಡ್ ಅಪಾನ್ ಥಿಕ್ನೆಸ್ ಆಫ್ ದ ಲ್ಯಾಮಿನೇಷನ್. ಇಲ್ಲಿ ನಾವು ಕೋರಿಗೆ ನಾವು ಬಳಸಿರ್ತಕ್ಕಂಥ ಒಂದು ಲ್ಯಾಮಿನೇಷನ್ ಏನಿದೆ ಅದರ ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋದಂಗೆ ಯಾವ್ದೊಂದು ಕೋರ್ ಲಾಸಸ್ ಜಾಸ್ತಿ ಆಗುತ್ತೆ. ಆ ಲಾಸಸ್ ಯಾವ್ದು? ಎಡ್ಡಿ ಕರೆಂಟ್ ಲಾಸ್. ಅಂದ್ರೆ ಏನು? ದಿಸ್ ಐರನ್ ಲಾಸಸ್ ಈಸ್ ಇನ್ಕ್ಲೂಡ್ಸ್ ಬೋತ್ ಹಿಸ್ಟೋರಿಸಿಸ್ ಅಂಡ್ ಎಡ್ಡಿ ಕರೆಂಟ್ ಲಾಸ್. ಯಾವುದು? ಹಿಸ್ಟೋರಿಸಿಸ್ ಲಾಸ್ ಅಂಡ್ ಎಡ್ಡಿ ಕರೆಂಟ್ ಲಾಸ್ ಅಂತ ಇರುತ್ತೆ. ಆ ಎಡ್ಡಿ ಕರೆಂಟ್ ಲಾಸ್ ಮತ್ತೆ ಹಿಸ್ಟೋರಿಸಿಸ್ ಲಾಸಸ್ ಗೆ ನಾವು ಐರನ್ ಲಾಸಸ್ ಅಥವಾ ಕೋರ್ ಲಾಸಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಗೊತ್ತಾಯಿತು ಎಡ್ಡಿ ಕರೆಂಟ್ ಲಾಸ್ ಆಗ್ತಾ ಇದೆ. ಸೊ ಈ ಎಡ್ಡಿ ಕರೆಂಟ್ ಲಾಸಸ್ ಇಸ್ ಡಿಪೆಂಡ್ಸ್ ಅಪಾನ್ ವಾಟ್? ಕೋರ್ ಫ್ಲಕ್ಸ್ ಡೆನ್ಸಿಟಿ ಜೊತೆಗೆ ಥಿಕ್ನೆಸ್ ಆಫ್ ದ ಯಾವುದು ಲ್ಯಾಮಿನೇಷನ್. ಥಿಕ್ನೆಸ್ ಆಫ್ ದ ಲ್ಯಾಮಿನೇಷನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಯಾವುದು ಎಡ್ಡಿ ಕರೆಂಟ್ ಲಾಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಎಡ್ಡಿ ಕರೆಂಟ್ ಲಾಸಸ್ ಅನ್ನ ನಾವು ಮಿನಿಮೈಸ್ ಮಾಡಬೇಕಾದ್ರೆ ಏನ್ ಮಾಡಬೇಕು? ಪ್ರಾಪರ್ ಲ್ಯಾಮಿನೇಷನ್ ಅಂದ್ರೆ ಥಿನ್ ಶೀಟ್ ಅನ್ನ ನಾವು ಬಳಸೋದ್ರಿಂದ, ಥಿನ್ ಲ್ಯಾಮಿನೇಷನ್ಸ್ ಅನ್ನ ನಾವು ಬಳಸೋದ್ರಿಂದ ಈ ಎಡ್ಡಿ ಕರೆಂಟ್ ಲಾಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿನೇ ಇನ್ನೊಂದು ಲಾಸ್ ಬರುತ್ತೆ ಯಾವ್ದ್ರಲ್ಲಿ? ಐರನ್ ಲಾಸಸ್ ಅಲ್ಲಿ. ಯಾವ್ದು? ಹಿಸ್ಟೋರಿಸಿಸ್ ಲಾಸ್. ಈ ಹಿಸ್ಟೋರಿಸಿಸ್ ಲಾಸಸ್ ಈಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಕೋರ್ ಫ್ಲಕ್ಸ್ ಡೆನ್ಸಿಟಿ. ಕೋರ್ ಫ್ಲಕ್ಸ್ ಡೆನ್ಸಿಟಿ ಜೊತೆಗೆ ಪ್ರಾಪರ್ ಮೆಟೀರಿಯಲ್. ನಾವು ಇಲ್ಲಿ ಬಳಸಿರ್ತಕ್ಕಂಥ ಒಂದು ಕೋರು ಯಾವ್ದನ್ನ ಬಳಸಿದೀವಿ ಆ ಬೇಸಿಸ್ ಮೇಲ್ಗಡೆ ದಿಸ್ ಹಿಸ್ಟೋರಿಸಿಸ್ ಲಾಸಸ್ ಈಸ್ ಡಿಪೆಂಡ್. ಸೊ ಒಂದ್ ತಿಳ್ಕೋಬೇಕು, ದಿಸ್ ಟೂ ಲಾಸಸ್ ಈಸ್ ಡಿಪೆಂಡ್ಸ್ ಅಪಾನ್ ಕೋರ್ ಫ್ಲಕ್ಸ್ ಡೆನ್ಸಿಟಿ ಆರ್ ಕೋರ್ ಫ್ಲಕ್ಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಆ ಬೇಸಿಸ್ ಮೇಲ್ಗಡೆ ಎರಡು ಲಾಸಸ್ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ತಿಳ್ಕೋಬೇಕು, ಈ ಹಿಸ್ಟೋರಿಸಿಸ್ ಲಾಸಸ್ ಇಸ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ಯಾವುದು? ಯಾವ ಮೆಟೀರಿಯಲ್ ಅನ್ನು ನಾವು ಬಳಸಿದೀವಿ. ಸೊ
ಈ ಹಿಸ್ಟೋರಿಸಿಸ್ ಲಾಸಸ್ ಅನ್ನ ನಾವು ಕಡಿಮೆ ಮಾಡಲಿಕ್ಕೋಸ್ಕರ ವಿ ಕ್ಯಾನ್ ಯೂಸ್ 1 to 4% ಆಫ್ ಸಿಲಿಕಾನ್ ಸ್ಟೀಲ್ ಅನ್ನ ನಾವು ಬಳಸ್ತೀವಿ. ಸೊ 1 to 4% ಅಂದ್ರೆ ನಾವು ಸ್ಟೀಲ್ ಜೊತೆಗೆ ಸಿಲಿಕಾನ್ ನಾವು 1 ರಿಂದ 4% ನಷ್ಟು ಆಡ್ ಮಾಡಿದಾಗ ಈ ಹಿಸ್ಟೋರಿಸಿಸ್ ಲಾಸಸ್ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಹಿಸ್ಟೋರಿಸಿಸ್ ಲಾಸ್ ಅನ್ನ ಹೇಗೆ ಕಡಿಮೆ ಮಾಡಬೇಕು ಅಂತ ಗೊತ್ತಾಯಿತು. ಅಂದ್ರೆ ಏನು, ಪ್ರಾಪರ್ ಮೆಟೀರಿಯಲ್ ಅನ್ನು ನಾವು ಬಳಸೋದ್ರಿಂದ ಹಿಸ್ಟೋರಿಸಿಸ್ ಲಾಸ್ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೋಡಿ, ಜಸ್ಟ್ ವಿ ಹ್ಯಾವ್ ಟು ಅಸ್ಯೂಮ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರೈಮರಿ ವೈಂಡಿಂಗ್, ದಿಸ್ ಈಸ್ ಸೆಕೆಂಡರಿ ವೈಂಡಿಂಗ್. ಪ್ರೈಮರಿ ವೈಂಡಿಂಗ್ ಗೆ ನಾವು ಎಸಿ ಸಪ್ಲೈನ ಕೊಟ್ಟಿದ್ದೀವಿ ಅಂದ್ರೆ, ಸೊ ಎಸಿ ದಟ್ ಮೀನ್ಸ್ ಆಲ್ಟರ್ನೇಟಿಂಗ್ ನೇಚರ್ ಆಫ್ ಫ್ಲಕ್ಸಸ್ ಸೆಟಪ್ ಆಗುತ್ತೆ. ಸೊ ಆಲ್ಟರ್ನೇಟಿಂಗ್ ನೇಚರ್ ಆಫ್ ಫ್ಲಕ್ಸಸ್ ಸೆಟಪ್ ಆದಾಗ ಫಸ್ಟ್ ಹಾಫ್ ಸೈಕಲ್ ಪಾಸಿಟಿವ್ ಇರುತ್ತೆ. ಪಾಸಿಟಿವ್ ಇದ್ದಾಗ ಕೋರ್ ಏನ್ ಮಾಡುತ್ತೆ, ಅದು ಫ್ಲಕ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೇನಾಗುತ್ತೆ, ಅದು ಮ್ಯಾಗ್ನೆಟೈಸ್ ಆಗ್ಬಿಟ್ಟು ಅಗೈನ್ ಡಿಮ್ಯಾಗ್ನೆಟೈಸ್ ಆಗುತ್ತೆ. ಮ್ಯಾಗ್ನೆಟೈಸ್ ಅಂದ್ರೆ ಏನು, ಪ್ರತಿ ಸೆಕೆಂಡ್ ಅಲ್ಲೂ ಆ ಕೋರು ಮ್ಯಾಕ್ಸಿಮಮ್ ಫ್ಲಕ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ 0 ಬರುತ್ತೆ, ಮತ್ತೆ ಅನದರ್ ಹಾಫ್ ಸೈಕಲ್ ಅಲ್ಲಿ ಇನ್ನೊಂದು ಡೈರೆಕ್ಷನ್ ಅಲ್ಲಿ ಫ್ಲಕ್ಸಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೀಗೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ, ಸಮ್ ಆಫ್ ದ ಹೀಟ್ ವಿಲ್ ಬಿ ಜನರೇಟ್ ಇನ್ ದಟ್ core. So that is also called hysteresis losses. ಅಂದ್ರೆ ಏನು, ಈ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋದಂಗೆ ಹಿಸ್ಟೋರಿಸಿಸ್ ಲಾಸಸ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಮ್ಮ ಒಂದು ಪ್ರೈಮರಿ ವೈಂಡಿಂಗಿಗೆ ನಾವು ಕೊಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ 220 ವೋಲ್ಟ್ಸ್ 50 ಹರ್ಟ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು, 220 ವೋಲ್ಟ್ ದಟ್ ಮೀನ್ಸ್ ನಾರ್ಮಲಿ ಫುಲ್ ನೋ ಲೋಡ್ ಇಂದ ಫುಲ್ ಲೋಡ್ ತನಕನು ಈ ವೋಲ್ಟೇಜ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಲಾಸಸ್ ಕೂಡ ಏನಾಗಿರುತ್ತೆ, ಲಾಸಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಜೊತೆಗೆ ಫ್ರೀಕ್ವೆನ್ಸಿ ಕೂಡ ಏನಾಗಿರುತ್ತೆ, ನಮ್ಮ ಇಂಡಿಯನ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಿಸ್ ಲಾಸಸ್ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಅಂದ್ರೆ ಈ ವೋಲ್ಟೇಜ್ ಅನ್ನು ಕೂಡ ನಾವು ವೇರಿ ಮಾಡೋದಿಲ್ಲ ಅಂದಾಗ ಫ್ಲಕ್ಸಸ್ ಕೂಡ ವೇರಿ ಆಗೋದಿಲ್ಲ. ಸೊ ಹಾಗಾಗಿ ದಿಸ್ ಐರನ್ ಲಾಸಸ್ ನಾರ್ಮಲಿ ಆಲ್ಮೋಸ್ಟ್ ಆಲ್ ಲೋಡ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಲಾಸಸ್ ಆಗಿರುತ್ತೆ. ಓಕೆ, ಸೊ ದೀಸ್ ಕಾನ್ಸ್ಟೆಂಟ್ ಲಾಸಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ WH ಅಂದ್ರೆ ಏನು, ದಿಸ್ ಈಸ್ ಆಲ್ಸೋ ಕಾಲ್ಡ್ ವ್ಯಾಟ್. ಅಂದ್ರೆ ಏನು, ಹಿಸ್ಟೋರಿಸಿಸ್ ಲಾಸಸ್ ಅನ್ನ ನಾವು ಕಂಡುಹಿಡಿಯಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಹಿಸ್ಟೋರಿಸಿಸ್ ಲಾಸ್ ದಟ್ ಈಸ್ ಈಕ್ವಲ್ ಟು KH ಅಂದ್ರೆ ಏನು, ಹಿಸ್ಟೋರಿಸಿಸ್ ಕಾನ್ಸ್ಟೆಂಟ್ into B power of 1.6 maximum. This is also called ಯಾವುದು, ಹಿಸ್ಟೋರಿಸಿಸ್. ಅದೇ ರೀತಿನೇ ಇನ್ನೊಂದಿದೆ, ಯಾವುದಿದು, ದಿಸ್ ಈಸ್ ಎಡ್ಡಿ ಕರೆಂಟ್ ಲಾಸಸ್. ಸೊ ಎಡ್ಡಿ ಕರೆಂಟ್ ಲಾಸಸ್ ದಟ್ ಈಸ್ ಈಕ್ವಲ್ ಟು ವಾಟ್, KE ಅಂದ್ರೆ ಏನು, ಎಡ್ಡಿ ಕರೆಂಟ್ ಕಾನ್ಸ್ಟೆಂಟ್ ಇಂಟು ಸ್ಕ್ವೇರ್ ಆಫ್ ದ ಫ್ರೀಕ್ವೆನ್ಸಿ ಅಂಡ್ ಫಾರ್ಮ್ ಫ್ಯಾಕ್ಟರ್ ಅಂಡ್ B maximum flux density ಎಷ್ಟಿದೆ, square of the flux, that is also called in watt. So this is what eddy current losses. So ಈ ಎರಡು ಲಾಸಸ್ ಅನ್ನ ಕಂಡುಹಿಡಿಯಬೇಕಾದ್ರೆ ಈ ಎರಡು ಫಾರ್ಮುಲಾ ಮುಖಾಂತರ ನಾವು ಕಂಡುಹಿಡಿಯಬಹುದು. ಓಕೆ, ಸೊ ಇಲ್ಲಿ ನಮಗೆ ಅರ್ಥ ಆಯ್ತು, ಈ ಲಾಸಸ್ ಅನ್ನ ಕಂಡುಹಿಡಿಯಬೇಕಾದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬಹುದು. ಅದೇ ರೀತಿನೇ ಈ ಲಾಸಸ್ ನಾರ್ಮಲ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಲಾಸಸ್ ಆಗಿರುತ್ತೆ. ಈ ಲಾಸಸ್ ಅನ್ನ ನಾವು ಕಡಿಮೆ ಮಾಡಬೇಕಾದ್ರೆ, ಒಂದು ಲ್ಯಾಮಿನೇಟೆಡ್ ಕೋರ್ ಅನ್ನ ಬಳಸೋದ್ರಿಂದ ಎಡ್ಡಿ ಕರೆಂಟ್ ಲಾಸಸ್ ಕಡಿಮೆ ಆಗುತ್ತೆ. ಇನ್ನೊಂದು ಹಿಸ್ಟೋರಿಸಿಸ್ ಲಾಸಸ್ ಅನ್ನ ಕಡಿಮೆ ಮಾಡಬೇಕಾದ್ರೆ ಟು ಯೂಸ್ ಪ್ರಾಪರ್ ಮೆಟೀರಿಯಲ್ ಅನ್ನ ಬಳಸೋದ್ರಿಂದ, ಅಂದ್ರೆ ಏನು, ಸಿಲಿಕಾನ್ ಸ್ಟೀಲ್ ಅನ್ನ ಬಳಸೋದ್ರಿಂದ ಹಿಸ್ಟೋರಿಸಿಸ್ ಲಾಸಸ್ ಕಡಿಮೆ ಆಗುತ್ತೆ. ಸೊ ಒಂದು ತಿಳ್ಕೋಬೇಕು, ಈ ಫ್ರೀಕ್ವೆನ್ಸಿ ನಾರ್ಮಲಿ ಕಾನ್ಸ್ಟೆಂಟ್ ಆಗಿರುತ್ತೆ, ಸಪ್ಲೈ ವೋಲ್ಟೇಜ್ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕೋರ್ ಫ್ಲಕ್ಸ್ ಬೋತ್ ವೈಂಡಿಂಗ್ ಅಲ್ಲೂ ಕೂಡ, ಬೋತ್ ಸೈಡ್ ಅಲ್ಲೂ ಕೂಡ ಏನಾಗಿರುತ್ತೆ, ಸೇಮ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಹಾಗಾಗಿ ಫುಲ್ ಲೋಡ್ ಅಲ್ಲಿ ಎಷ್ಟಿರುತ್ತೋ ಅಷ್ಟೇ ನೋ ಲೋಡ್ ಅಲ್ಲೂ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಲಾಸಸ್ ಅನ್ನ ನಾವು ಏನಂತ ಕರಿತೀವಿ, ಕಾನ್ಸ್ಟೆಂಟ್ ಲಾಸಸ್. ಸೊ ನೆಕ್ಸ್ಟ್ ಒನ್ ಈಸ್ ಕಾಪರ್ ಲಾಸಸ್ ಅಂತ ಕರಿತೀವಿ. ಸೊ ಕಾಪರ್ ಲಾಸಸ್ ಈಸ್ ಡಿಪೆಂಡ್ಸ್ ಅಪಾನ್ ರೆಸಿಸ್ಟೆನ್ಸ್. ಅಂದ್ರೆ ಏನು, ಎವ್ರಿ ಟ್ರಾನ್ಸ್ಫಾರ್ಮರ್ ಹ್ಯಾವಿಂಗ್ ದ
ಟೂ ವೈಂಡಿಂಗ್, ದಟ್ ಮೀನ್ಸ್ ಪ್ರೈಮರಿ ವೈಂಡಿಂಗ್ ಅಂಡ್ ಸೆಕೆಂಡರಿ ವೈಂಡಿಂಗ್. ನೋಡಿ, ಪ್ರೈಮರಿ ವೈಂಡಿಂಗ್ ಅಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ಅನ್ನ ನಾವು I1 ತಿಳ್ಕೊಳ್ಳೋಣ. ಪ್ರೈಮರಿಯಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಏನ್ ತಿಳ್ಕೊಳ್ಳೋಣ, R1 ರೆಸಿಸ್ಟೆನ್ಸ್. ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ಮತ್ತೆ ಕರೆಂಟ್ ಜಾಸ್ತಿ ಆಗ್ತಾ ಹೋದಂಗೆ ಯಾವ್ದರದ್ದು ಪ್ರೈಮರಿ ಕಾಪರ್ ಲಾಸ್ ವೆರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿನೇ ಸೆಕೆಂಡರಿಯಲ್ಲೂ ಕೂಡ ಕಾಪರ್ ಲಾಸ್ ಆಗುತ್ತೆ. ಬಿಕಾಸ್ ಆಫ್ ಸೆಕೆಂಡರಿ ಹ್ಯಾವಿಂಗ್ ಒನ್ ಆಫ್ ದ ಕಾಪರ್ ವೈಂಡಿಂಗ್, ದಟ್ ವೈಂಡಿಂಗ್ ಆಲ್ಸೋ ಫ್ಲೋಸ್ ದ ಕರೆಂಟ್, ದಟ್ ಮೀನ್ಸ್ I2 ಕರೆಂಟ್ ಫ್ಲೋ ಆಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಅನ್ನ ನಾವು R2 ಅಂತ ತಗೊಂಡಿದ್ದೆ ಆದ್ರೆ ಇಲ್ಲಿ ಆಗ್ತಕ್ಕಂಥ ಲಾಸಸ್ ಅನ್ನ ನಾವು ಸೆಕೆಂಡರಿ ಕಾಪರ್ ಲಾಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಯಾವ್ದು ಪ್ರೈಮರಿ ವೈಂಡಿಂಗ್ ಕಾಪರ್ ಲಾಸ್ ಅನ್ನ ಕಂಡುಹಿಡಿಯಬೇಕಾದ್ರೆ ಪ್ರೈಮರಿ ವೈಂಡಿಂಗ್ Cu ಲಾಸ್ ಅನ್ನ ನಾವು ಕಂಡುಹಿಡಿಯಬೇಕಾದ್ರೆ ನಾವು ಏನನ್ನ ಯೂಸ್ ಮಾಡಬಹುದು, I1 ಸ್ಕ್ವೇರ್ ಇಂಟು R1 ಅನ್ನ ಮಾಡಿದಾಗ ನಮಗೆ ಪ್ರೈಮರಿ ವೈಂಡಿಂಗ್ ಕಾಪರ್ ಲಾಸಸ್ ಸಿಗುತ್ತೆ. ಅದೇ ರೀತಿನೇ ಇನ್ನೊಂದು ಯಾವುದು ಸೆಕೆಂಡರಿ ವೈಂಡಿಂಗ್ ಕಾಪರ್ ಲಾಸಸ್ ಅನ್ನ ಕೂಡ ಕಂಡುಹಿಡಿಯಬಹುದು. ಸೆಕೆಂಡರಿ ವೈಂಡಿಂಗ್ Cu ಲಾಸಸ್ ಅನ್ನು ಕೂಡ ನಾವು ಕಂಡುಹಿಡಿಯಬಹುದು. ಹಾಗೆ ಇಲ್ಲಿ ನಾವು I2 ಇಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ I2 ಅಂತ ತಗೊಂಡಾಗ, ಸೊ I2 ಸ್ಕ್ವೇರ್ ಇಂಟು R2 ಅನ್ನ ಮಾಡ್ಕೊಂಡಾಗ ನಮಗೇನ್ ಸಿಗ್ತದೆ, ಬೋತ್ ಲಾಸಸ್ ಸಿಗ್ತದೆ. ಸೊ ಎರಡನ್ನು ಸಮ್ ಆಫ್ ದಿಸ್ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ ಅನ್ನ ಮಾಡಿದಾಗ ನಮಗೆ ಟೋಟಲ್ ಲಾಸಸ್ ನಮಗೆ ಸಿಗ್ತದೆ. ಹೀಗೆ ನಾವು ಈ ಲಾಸಸ್ ಅನ್ನ ನಾವು ಕಂಡುಹಿಡಿಯಬಹುದು. ಸೊ ದೀಸ್ ಲಾಸಸ್ ನಾರ್ಮಲಿ ವೇರಿಯಬಲ್ ಲಾಸಸ್ ಅಂತ ಕರಿತೀವಿ. ಯಾಕೋಸ್ಕರ ಅಂದ್ರೆ ಇಫ್ ದ ಲೋಡ್ ಕರೆಂಟ್ ಈಸ್ ಇನ್ಕ್ರೀಸಸ್, ದ ಪವರ್ ಲಾಸಸ್ ಅಂದ್ರೆ ಏನು, ಕಾಪರ್ ಲಾಸಸ್ ಈಸ್ ಆಲ್ಸೋ ಇನ್ಕ್ರೀಸಸ್. ಇಫ್ ದ ಲೋಡ್ ಕರೆಂಟ್ ಈಸ್ ಡಿಕ್ರೀಸಸ್, ಕಾಪರ್ ಲಾಸಸ್ ಈಸ್ ಆಲ್ಸೋ ಡಿಕ್ರೀಸಸ್. ಇನ್ನೊಂದು ಪಾಯಿಂಟ್ ತಿಳ್ಕೋಬೇಕಾಗುತ್ತೆ, ಏನು, ಸೊ ದೀಸ್ ಲಾಸಸ್ ಅನ್ನ ನಾವು ಕಂಡುಹಿಡಿಯಬಹುದು. ಹಾಗೆ ಫಾರ್ ಎಕ್ಸಾಂಪಲ್, ಒಂದು ಟ್ರಾನ್ಸ್ಫಾರ್ಮರ್ ಇಂದು ಫುಲ್ ಲೋಡ್ ಕಾಪರ್ ಲಾಸ್, ಫುಲ್ ಲೋಡ್ Cu ಲಾಸಸ್ ಅಂತಕ್ಕಂಥದ್ದು ಎಷ್ಟಿದೆ, 100 ವ್ಯಾಟ್ಸ್ ಇದೆ ಅಂದ್ರೆ ಅದರದ್ದು ಆಫ್ ಲೋಡ್ ಅಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ ಏನು, ದೀಸ್ ಲಾಸಸ್ ಈಸ್ ಡಿಪೆಂಡ್ಸ್ ಅಪಾನ್ ಲೋಡ್ ಸ್ಕ್ವೇರ್. ಲೋಡ್ ಸ್ಕ್ವೇರ್ ಅಂದ್ರೆ ಏನು, ಲೋಡ್ ಸ್ಕ್ವೇರ್ ಅಂದ್ರೆ ಏನಿದೆ, ಆಫ್ ಲೋಡ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ 1/2 ಹೋಲ್ ಸ್ಕ್ವೇರ್ ಇಂಟು ಫುಲ್ ಲೋಡ್ ಕಾಪರ್ ಲಾಸ್. ನೋಡಿ, ಆಫ್ ಲೋಡ್ 2 2s are 4, ಫುಲ್ ಲೋಡ್ ಕಾಪರ್ ಲಾಸ್ ಎಷ್ಟಿದೆ, 100 ಇದೆ. ಅಂದ್ರೆ ಏನು, 4 1s are 4, 25s are ಅಂದ್ರೆ ಏನು, ಆಫ್ ಲೋಡ್ ಅಲ್ಲಿ ಎಷ್ಟು ಲಾಸಸ್ ಆಗ್ತಾ ಇರುತ್ತೆ, 25 ವ್ಯಾಟ್ಸ್ ನಷ್ಟು ಆಗ್ತಾ ಇದೆ. ಸೊ ಇದರಿಂದ ನಿಮಗೆ ಗೊತ್ತಾಗ್ತದೆ, ಫುಲ್ ಲೋಡ್ ಅಲ್ಲಿ 100 ವ್ಯಾಟ್ಸ್ ಇದೆ ಎಂದಾಗ ಆಫ್ ಲೋಡ್ ಅಲ್ಲಿ ಎಕ್ಸಾಕ್ಟ್ಲಿ 50 ಇರೋದಿಲ್ಲ, ಇದು ಎಷ್ಟಿರುತ್ತೆ, ಇದು 25 ವ್ಯಾಟ್ಸ್ ಇರುತ್ತೆ. ಇದೇ ರೀತಿನೇ ನಾವು 1/4 ಇಂದು ಕೂಡ ಕಂಡುಹಿಡಿಯಬಹುದು, ಅಥವಾ 3/4 ಲೋಡ್ ಅಲ್ಲಿ ಎಷ್ಟು ಕಾಪರ್ ಲಾಸ್ ಆಗಿದೆ ಅಂತ ಕೂಡ ಕಂಡುಹಿಡಿಯಬಹುದು. ಸೊ ಇದರಿಂದ ನಮಗೆ ಗೊತ್ತಾಗ್ತದೆ, ಸೊ ದೀಸ್ ಲಾಸಸ್ ಈಸ್ ಕಾಲ್ಡ್ ವೇರಿಯಬಲ್ ಲಾಸಸ್ ಅಂತ ಕರಿತೀವಿ. ಹೀಗೆ ನಾವು ಈ ಕಾಪರ್ ಲಾಸ್ ಮತ್ತೆ ಐರನ್ ಲಾಸಸ್ ಅನ್ನ ನಾವು ಕಂಡುಹಿಡಿತಕ್ಕಂಥದ್ದು. ಸೊ ಈ ಒಂದು ಕಾಪರ್ ಲಾಸ್ ಅನ್ನ ಕಂಡುಹಿಡಿಯಬೇಕಾದ್ರೆ ನಾವು ಒನ್ ಆಫ್ ದ ಟೆಸ್ಟ್ ಮುಖಾಂತರ ಕಂಡುಹಿಡಿತೀವಿ, ದಟ್ ಈಸ್ ಕಾಲ್ಡ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅಂತ ಕರಿತೀವಿ. ಅದೇ ರೀತಿಯೇ ಕೋರ್ ಲಾಸಸ್ ಅನ್ನ, ಐರನ್ ಲಾಸಸ್ ಅನ್ನ ಕಂಡುಹಿಡಿಯಬೇಕಾದ್ರೆ ಒನ್ ಆಫ್ ದ ಟೆಸ್ಟ್ ಮುಖಾಂತರ ಕಂಡುಹಿಡಿತೀವಿ, ದಟ್ ಈಸ್ ಕಾಲ್ಡ್ ವಾಟ್, ಓಪನ್ ಸರ್ಕ್ಯೂಟ್ ಟೆಸ್ಟ್. ಸೊ ಇವೆರಡು ಟೆಸ್ಟ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.